ಪ್ರೌಢಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ವ್ಯವಸ್ಥಿತವಾಗಿ ವಿಜ್ಞಾನದ ಪ್ರಯೋಗಗಳನ್ನು ಮಾಡುವುದರ ಮೂಲಕ, ಪ್ರಯೋಗಗಳ ವಸ್ತು ಪ್ರದರ್ಶನಗಳನ್ನು ಮಾಡುವುದರ ಮೂಲಕವಾಗಿ ಎಲ್ಲ ಶಿಕ್ಷಕರ ಮಾರ್ಗದರ್ಶನದಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ. ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯು ನಮ್ಮ ಜನರಲ್ಲಿ ಇರತಕ್ಕಂತಹ ಮೌಢ್ಯವನ್ನು ಹೋಗಲಾಡಿಸ್ತಕ್ಕಂತಹ ಒಂದು ಪ್ರಕ್ರಿಯೆ. ಆ ಮೂಲಕವಾಗಿ ಸಮಾಜದಲ್ಲಿ ನಾವು ಪ್ರತಿಯೊಬ್ಬರಲ್ಲಿಯೂ ಕೂಡ ವೈಜ್ಞಾನಿಕ ಮನೋಭಾವನೆಯನ್ನ ಬಿತ್ತತಕ್ಕಂತಹ ಒಂದು ಪ್ರಯತ್ನವನ್ನ ಈ ಮೂಲಕವಾಗಿ ಶಾಲೆಯಿಂದಲೇ ಪ್ರಾರಂಭಿಸ್ತಾ ಇದ್ದೇವೆ. ಇವಾಗಲೇ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂತಹ ವಿವಿಧ ವಸ್ತು ಪ್ರದರ್ಶನಗಳನ್ನ ಗಮನಿಸಿದಾಗ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಎದ್ದು ಕಂಡು ಬರುತ್ತದೆ. ಅದಕ್ಕೆ ಸೂಕ್ತವಾದಂತಹ ಮಾರ್ಗದರ್ಶನವನ್ನ ನಮ್ಮೆಲ್ಲ ಶಿಕ್ಷಕರು, ವಿಶೇಷವಾಗಿ ವಿಜ್ಞಾನ ಶಿಕ್ಷಕರು ಇದನ್ನ ರೂಪಿಸಿರ್ತಾರೆ. ಅದರ ಜೊತೆಗೆ ಇಕೋ ಕ್ಲಬ್ ಕೂಡ ಇದರಲ್ಲಿ ಸಹಯೋಗಗೊಂಡಿದೆ. ನಮಸ್ಕಾರ, ನನ್ನ ಹೆಸರು ಪ್ರತೀಕ ನನ್ವೇಕರ್. ನಾನು ಕೆಪಿಎಸ್ ಪ್ರೌಢಶಾಲೆ ಕಿರುವತ್ತಿಯಲ್ಲಿ 8ನೇ ತರಗತಿ ಓದುತ್ತಿದ್ದೇನೆ. ಈಗಾಗಲೇ ನಿಮಗೆ ತಿಳಿದಿರುವಂತೆ ಬೇಸಿಗೆ ಕಾಲ ಪ್ರಾರಂಭವಾಗಿದೆ. ಆದ್ದರಿಂದ ಜನರು ತಂಪಾಗಿರಲು ಏರ್ ಕೂಲರ್ ನಂತಹ ಮಾದರಿಗಳನ್ನು ಬಳಸುವುದು ಅನಿವಾರ್ಯವಾಗಿದೆ. ಈ ಮಾದರಿಯಲ್ಲಿ ನಾನು ಪ್ಲಾಸ್ಟಿಕ್ ಡಬ್ಬ, ಫ್ಯಾನ್, ಮೋಟಾರ್, ಬ್ಯಾಟರಿ, ಐಸ್ ಕ್ಯೂಬ್, ಸ್ವಿಚ್ ನಂತಹ ಉಪಕರಣಗಳನ್ನು ಬಳಸಿದ್ದೇನೆ. ಸ್ವಿಚ್ ಅನ್ನು ಆನ್ ಮಾಡಿದ ಕೂಡಲೇ ಫ್ಯಾನ್ ತಿರುಗುತ್ತದೆ. ಫ್ಯಾನ್ ತಿರುಗಿ ಐಸ್ ಕ್ಯೂಬ್ ನ ಗಾಳಿಯನ್ನು ನಮಗೆ ಕೊಡುತ್ತದೆ. ನನ್ನ ಹೆಸರು ವಿನಾಯಕ್ ಶಿವಾಜ್ ಜಾಧವ್. ನಾನು ಕೆಪಿಎಸ್ ಪ್ರೌಢಶಾಲೆ ಕಿರುವತ್ತಿಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ತಯಾರಿಸುವ ಮಾದರಿ ಹೆಸರು ಭೂಕಂಪ ಸೂಚಕ ಯಂತ್ರ. ಈ ಯಂತ್ರವನ್ನು ತಯಾರಿಸಲು ನಾವು ಥರ್ಮಾಕೋಲ್, ಬ್ಯಾಟರಿ, ಸ್ಪೀಕರ್, ಸ್ವಿಚ್ ಹಾಗೂ ತಾಮ್ರದ ತಂತಿಗಳನ್ನು ಬಳಸಿಕೊಂಡಿದ್ದೇವೆ. ಭೂಕಂಪ ಆದ ಕೂಡಲೇ ಈ ಜೊತಾಡುತ್ತಿರುವ ಕಬ್ಬಿಣದ ಬೋಲ್ಟ್ ವಿದ್ಯುತ್ ಮಂಡಲವನ್ನು ಸ್ಪರ್ಶಿಸುವುದರಿಂದ ಅಲಾರಾಂನ ಶಬ್ದ ಬೆಳಗುತ್ತದೆ. ಇದರಿಂದ ಮನೆಯ ಒಳಗೆ ಇದ್ದ ಜನರು ತಮ್ಮ ಶಬ್ದವನ್ನು ಕೇಳಿ ತಮ್ಮ ಜೀವವನ್ನು ಉಳಿಸಿಕೊಳ್ಳಬಹುದು. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ದೀಪಕ್ ಅಣ್ಣಪ್ಪ ನಾಯ್ಕ್. ನಾನು ಕೆಪಿಎಸ್ ಪ್ರೌಢಶಾಲೆಯ ಕಿರುವತ್ತಿಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ತಯಾರಿಸುವ ಮಾದರಿ ಹೆಸರು ಕಾರ್ಬನ್ ಪ್ಯೂರಿಫಿಕೇಶನ್. ಇಂದಿನ ಕಾಲದಲ್ಲಿ ಗಾಳಿ ಮಾಲಿನ್ಯ ದೊಡ್ಡ ಸಮಸ್ಯೆ ಆಗಿದ್ದು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಹಾನಿಕಾರಕ ಅನಿಲಗಳು ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತಿದೆ. ಈ ಸಮಸ್ಯೆಗೆ ಒಂದು ಸರಳ ಮತ್ತು ಪರಿಣಾಮಕಾರಿ ಪರಿಹಾರವಾಗಿ ನಮ್ಮ ಮಾದರಿಯನ್ನು ನಿರ್ಮಿಸಿದ್ದೇವೆ. ನಮ್ಮ ಮಾದರಿ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಮಾಲಿನ್ಯಗೊಂಡ ಗಾಳಿ ಪ್ರವೇಶ ಮೊದಲು ಕಾರ್ಖಾನೆಗಳು ಅಥವಾ ವಾಹನಗಳಿಂದ ಹೊರಬರುವ ಕಾರ್ಬನ್ ಡೈಆಕ್ಸೈಡ್ ಇರುವ ಗಾಳಿ ನಮ್ಮ ಮಾದರಿ ಒಳಗೆ ಪ್ರವೇಶಿಸುತ್ತದೆ.
ಫಿಲ್ಟರ್ ಪದರಗಳು ಗಾಳಿ ವಿವಿಧ ಶುದ್ಧೀಕರಣ ಪದರಗಳ ಮೂಲಕ ಸಾಗುತ್ತದೆ. ಆಟೋಮೆಟಿಕ್ ಕಾರ್ಬನ್ ವಿಷಕಾರಿ ಅನಿಲಗಳು ಆಕರ್ಷಿಸುತ್ತದೆ. ಮರಳು ಧೂಳು ಮತ್ತು ದೊಡ್ಡ ಕಣಗಳನ್ನು ಹಿಡಿದು. ನಮಸ್ಕಾರ, ನನ್ನ ಹೆಸರು ಆದರ್ಶ್ ನಾಗೇಂದ್ರ ಮರಾಠಿ. ನಾನು ಕರ್ನಾಟಕ ಪಬ್ಲಿಕ್ ಶಾಲೆಯ ಕಿರುವತ್ತಿಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ತಯಾರಿಸಿದ ಮಾದರಿಯ ಹೆಸರು ವ್ಯಾಕ್ಯೂಮ್ ಕ್ಲೀನರ್. ಇದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಉಪಯೋಗಕಾರಿಯಾಗಿದೆ. ಇದನ್ನು ತಯಾರಿಸಲು ನಾನು ಪ್ಲಾಸ್ಟಿಕ್ ಬಾಟಲ್, ಸ್ವಿಚ್, ಫ್ಯಾನ್, ವೇಸ್ಟ್ ಪೈಪ್, ಮೋಟಾರ್, ಬ್ಯಾಟರಿ ಬಳಸಿದ್ದೇನೆ. ಇದು ಸ್ವಿಚ್ ಆನ್ ಮಾಡಿದ ಕೂಡಲೇ ಫ್ಯಾನ್ ತಿರುಗುತ್ತದೆ. ಅದು ಹಿಮ್ಮುಖವಾಗಿ ಗಾಳಿಯನ್ನು ಒಳಗೆ ಎಳೆದುಕೊಳ್ಳುವುದರಿಂದ ಅದರ ಜೊತೆಗೆ ಧೂಳು, ಕಸಕಡ್ಡಿಗಳು ಇದರೊಳಗೆ ಸಂಗ್ರಹವಾಗುತ್ತದೆ. ಮುಚ್ಚಳವನ್ನು ತೆಗೆದು ಅದನ್ನು ಸ್ವಚ್ಛಗೊಳಿಸಬಹುದು. ಇದರ ಉಪಯೋಗ ಕಚೇರಿಗಳಲ್ಲಿ ಕಂಪ್ಯೂಟರ್ ಮತ್ತು ಆಸನಗಳ ಮೇಲಿನ ಧೂಳನ್ನು ತೆಗೆಯಲು, ಕಾರಿನ ಸೀಟ್ನ ಮೇಲೆ ಧೂಳನ್ನು ತೆಗೆಯಲು, ಮನೆಯಲ್ಲಿನ ಸೋಫಾ ಸೆಟ್ಗಳ ಮೇಲಿನ ಧೂಳನ್ನು ಮುಂತಾದವುಗಳಲ್ಲಿನ ಧೂಳನ್ನು ತೆಗೆಯಲು ಇದು ಉಪಯೋಗಕಾರಿಯಾಗಿದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೀಷಾ ಮಾರುತಿ ಕುಲುಂಕರ್. ನಾನು ಕೆಪಿಎಸ್ ಪ್ರೌಢಶಾಲೆ ಕಿರುವತ್ತಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ತಯಾರಿಸುವ ಮಾದರಿ ಹೆಸರು ವಾಟರ್ ಫೌಂಟೇನ್. ಇದನ್ನು ತಯಾರಿಸಲು ಬಳಸಿದ ಸಾಮಗ್ರಿಗಳು ಪ್ಲಾಸ್ಟಿಕ್ ಬಾಟಲ್, ಬೆಂಡ್ ಸ್ಟ್ರಾ, ಬಣ್ಣದ ನೀರು, ಬಲೂನ್. ಇದು ಗಾಳಿಯ ಒತ್ತಡದ ಮೇಲೆ ಕೆಲಸವನ್ನು ಮಾಡುತ್ತದೆ. ಬಲೂನಿನ ಗಾಳಿಯು ನೀರಿನ ಒತ್ತಡ ಉಂಟು ಮಾಡುವುದರಿಂದ ನೀರು ಕಾರಂಜಿಯಂತೆ ಹೊರಗೆ ಚಿಮ್ಮುತ್ತದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘಾ ಬಸವ ಪಾಟೀಲ್. ನನ್ನ ಸ್ನೇಹಿತೆಯಾದ ಪ್ರಿಯಾ ನಿಂಗಪ್ಪ ಚಪ್ಪರ. ನಾವು ಕೆಪಿಎಸ್ ಪ್ರೌಢಶಾಲೆ ಕಿರುವತ್ತಿಯಲ್ಲಿ 9ನೇ ತರಗತಿ ಓದುತ್ತಿದ್ದೇವೆ. ನಾವು ತಯಾರಿಸಿರುವ ಮಾದರಿಯ ಹೆಸರು ಡಯಾಲಿಸಿಸ್ ಯಂತ್ರ. ಇದನ್ನು ತಯಾರಿಸಲು ನಾವು ಸಿರಿಂಜ್, ಸಲೈನ್ ಪೈಪ್, ಬಣ್ಣದ ಕಾಗದ, ಬಾಟಲ್ಗಳು, ಕಾರ್ಶೀಟ್ಗಳು ಇತ್ಯಾದಿಗಳನ್ನು ಬಳಸಿರುತ್ತೇವೆ. ಸಿರಿಂಜ್ ಅನ್ನು ಒತ್ತಿದ ಕೂಡಲೇ ರಕ್ತವು ಪೈಪ್ನ ಮೂಲಕ ಚಲಿಸಿ ಡಯಾಲಿಸರ್ ಮೂಲಕ ಹರಿಯುತ್ತದೆ. ಶುದ್ಧ ರಕ್ತ ಫ್ರೆಶ್ ಡಯಾಲಿಸಿಸ್ನಲ್ಲಿ ಸಂಗ್ರಹವಾಗುತ್ತದೆ. ಇದನ್ನು ಕಿಡ್ನಿ ವೈಫಲ್ಯದಿಂದ ಬಳಲುವ ರೋಗಿಗಳಿಗೆ ಮಾಡಲಾಗುತ್ತದೆ. ಡಯಾಲಿಸಿಸ್ ಯಂತ್ರವು ಮಾನವನ ಕಿಡ್ನಿಯಂತೆ ಕಾರ್ಯನಿರ್ವಹಿಸುತ್ತದೆ. ಧನ್ಯವಾದಗಳು. ಈ ಮಾದರಿಯ ಹೆಸರು ಒಂದು ಲ್ಯಾಂಪ್, 2 ಸ್ವಿಚ್. ಈ ಮಾದರಿಯನ್ನು ಬೆಡ್ರೂಮ್ ವೈರಿಂಗ್ ಎನ್ನುವರು. ಈ ಮಾದರಿಯನ್ನು ಬೆಡ್ರೂಮ್ ಅನ್ನು ಒಳಗೆ ಬರುವಾಗ ಮೇನ್ ಸ್ವಿಚ್ ಆನ್ ಮಾಡಲಾಗಿದೆ. ಆದ ಮೇಲೆ ಬೆಡ್ ಮೇಲೆ ಬಂದು ಮೊಬೈಲ್ ನೋಡುವಾಗ ಅದನ್ನು ನಿದ್ದೆ ಬಂದಾಗ ಎದ್ದು ಸುಲಭವಾಗಿ ಆಫ್ ಮಾಡಬಹುದು ಮತ್ತು ಅದರ ಎದ್ದು ಹೋಗಲು ಕಷ್ಟವಾಗುವುದರಿಂದ ಈ ಮಾಡೆಲ್ ಅನ್ನು ತಯಾರಿಸುತ್ತಿದ್ದೇನೆ. ಇದನ್ನು ನಾವು ಒಳಗೆ ಬಂದಾಗ ಬೆಡ್ ಲ್ಯಾಂಪ್ ಅನ್ನು ಚಾಲು ಮಾಡಿ ಹಾಗೂ ನಮಸ್ಕಾರ, ನನ್ನ ಹೆಸರು ಜೈ. ನಾನು 9ನೇ ತರಗತಿಯಲ್ಲಿ ಕಲಿತಿದ್ದೇನೆ. ನಾವು ಮಾಡಿದ ಪ್ರಯೋಗ ಹಾಸ್ಟೆಲ್ ವೈರಿಂಗ್. ಒಂದು ಸ್ವಿಚ್, 2 ಸ್ವಿಚ್ ಬಳಕೆಯಾಗಿದೆ. ಇದರಲ್ಲಿ ಬಳಕೆಯಾದ ವಸ್ತು ಹೋಲ್ಡರ್ ಬಲ್ಬ್ ವೈರ್ ಬಳಕೆಯಾಗಿದೆ. ಇದರ ಉಪಯೋಗ ಹಾಸ್ಟೆಲ್ ನಲ್ಲಿ ಸಮಸ್ಯೆ ಉಂಟಾದಾಗ ಅಥವಾ ಅವಶ್ಯಕತೆ ಇದ್ದರೆ ಒಂದು ಸ್ವಿಚ್ ನಿಂದ ಕಂಟ್ರೋಲ್ ಮಾಡಬಹುದು, 2 ಸ್ವಿಚ್ ನಿಂದ ಆನ್ ಆಫ್ ಮಾಡಬಹುದು. ಇದರ ಕಂಟ್ರೋಲ್ ಹಾಸ್ಟೆಲ್ ವಾರ್ಡನ್ ಹತ್ತಿರ ಇರುತ್ತದೆ. ಓದುವಾಗ ಲೈಟ್ ಬಂದು ಮಾಡಿದರೆ ವಾರ್ಡನ್ ಅದನ್ನು ಆನ್ ಆಫ್ ಮಾಡಬಹುದು. ಒಂದು ಬಟನ್ ನಿಂದ ವಾರ್ಡನ್ ಕಂಟ್ರೋಲ್ ಮಾಡುತ್ತಾನೆ. ಇದರಲ್ಲಿ 180 ವೈರ್ ಉಪಯೋಗಿಸಲಾಗಿದೆ. ನಾರಾಯಣ್ ಸೋಮಾಪುರ್ಕರ್. ನಾನು ತಯಾರಿಸಿದ್ದು ಗೋಡೌನ್ ವೈರಿಂಗ್. ಇದರೊಳಗೆ ಮುಂಜಾನೆ ನಾವು ಬಂದಾಗ
ಒಳಗೆ ಹೋದಾಗ ಮೊದಲನೇ ಸ್ವಿಚ್ ಆನ್ ಮಾಡಿದಾಗ ಬಲ್ಬ್ ತಾಗುತ್ತದೆ. ಇಲ್ಲಿನ ಕೆಲಸ ಮುಗಿದಾಗ ನಾವು ಒಂದನೇ ಬಲ್ಬ್ ಬಂದ್ ಮಾಡಿದಾಗ ಎರಡನೇ ಬಲ್ಬ್ ಚಾಲು ಆಗುತ್ತದೆ, ಒಂದನೇ ಬಲ್ಬ್ ಬಂದ್ ಆಗುತ್ತದೆ. ಎರಡನೇ ರೂಮಿನ ಕೆಲಸವು ಮುಗಿದಾಗ ನಾವು ಮೂರನೇ ಬಲ್ಬ್ ನಮಸ್ಕಾರ, ನನ್ನ ಹೆಸರು ಸ್ನೇಹ. ನಾನು ಕೆಪಿಎಸ್ ಕಿರುವತ್ತಿಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ತಯಾರಿಸಿರುವ ಮಾದರಿಯ ಹೆಸರು ವಾಯು ಮಾಲಿನ್ಯ. ಪ್ರಮುಖವಾಗಿ ವಾಯು ಮಾಲಿನ್ಯವನ್ನು ಉಂಟು ಮಾಡುವ ಆಕರವೆಂದರೆ ಅವು ಕಾರ್ಖಾನೆಗಳ ಚಿಮಣಿಗಳಿಂದ ಹೊರಬರುವ ಹೊಗೆಯಲ್ಲಿ ಕಾರ್ಬನ್ ಮತ್ತು ನೈಟ್ರೋಜನ್ ಮತ್ತು ಸಲ್ಫರ್ ಆಕ್ಸೈಡ್ಗಳ ಪ್ರಮಾಣ ಹೆಚ್ಚಾಗಿರುತ್ತದೆ. ಇವು ನಮ್ಮ ವಾಯುಮಂಡಲವನ್ನು ವಿಷಪೂರಿತಗೊಳಿಸುತ್ತದೆ. ಇದರಿಂದ ಮಾನವನ ಆರೋಗ್ಯದ ಮೇಲೆ ಮತ್ತು ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಉಂಟು ಮಾಡುತ್ತದೆ. ಅರಣ್ಯವನ್ನು ಬೆಳೆಸುವುದರಿಂದ ಮತ್ತು ಚಿಮಣಿಗಳನ್ನು ಎತ್ತರದಲ್ಲಿ ನಿರ್ಮಿಸುವುದರಿಂದ ಇದರ ಪ್ರಮಾಣವನ್ನು ತಗ್ಗಿಸಬಹುದು. ಇವತ್ತಿನ ವಿಜ್ಞಾನ ವಸ್ತು ಪ್ರದರ್ಶನದ ಕಾರ್ಯಕ್ರಮ ನಮ್ಮ ಇಕೋ ಕ್ಲಬ್ ಅಡಿಯಲ್ಲಿ ಪ್ರಾರಂಭ ಆಗಿದೆ. ಶಾಲೆಯ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನಮಗೆ ಬಹಳ ಖುಷಿಯನ್ನು ಕೊಟ್ಟಿದೆ. ಇದೇ ರೀತಿ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೀಬೇಕು. ಈ ರೀತಿಯ ಮಾದರಿಗಳಿಂದ ಅವರು ಮುಂದೆ ತಾಲೂಕು, ಜಿಲ್ಲೆ ಹಾಗೆ ರಾಷ್ಟ್ರೀಯ ಮಟ್ಟದಿಂದ ನೀಡಲಾಗುವ ಇನ್ಸ್ಪೈರ್ ಕಾರ್ಯಕ್ರಮಗಳು ಅಲ್ಲಿಯೂ ಸಹ ಭಾಗವಹಿಸಬೇಕು ಅನ್ನೋದು ನಮ್ಮ ಇಚ್ಛೆ. ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ. ನಮಸ್ಕಾರ. ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ಕೆಪಿಎಸ್ ಪ್ರೌಢಶಾಲೆ ಕಿರುವತ್ತಿಯಲ್ಲಿ ನಾವು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಇಟ್ಕೊಂಡಿದ್ದೇವೆ. ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ವಿದ್ಯಾರ್ಥಿಗಳು ಸೀಮಿತ ಅವಧಿಯಲ್ಲಿ ತಯಾರಿಯನ್ನು ಮಾಡಿಕೊಂಡು ಇಷ್ಟು ಚೆನ್ನಾಗಿ ವಿವಿಧ ಮಾದರಿಗಳನ್ನು ಪ್ರದರ್ಶಿಸಿದ್ದಾರೆ. ಇದು ಮಕ್ಕಳಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆ ಮತ್ತು ಸೃಜನಶೀಲತೆ, ಕೌಶಲ್ಯದ ಅಭಿವೃದ್ಧಿಗೆ ಸಹಕಾರಿಯಾಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. NSCAP ವಿದ್ಯಾರ್ಥಿಗಳು 9th ವಿದ್ಯಾರ್ಥಿಗಳಾದ ಮಲ್ಲಿಕ್ ಸುಮಾರು ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗವಹಿಸಿ ಮಾಡೆಲ್ಗಳನ್ನು ತಯಾರು ಮಾಡಿದ್ದಾರೆ. ನನ್ನ ಹೆಸರು ಸ್ನೇಹ. ನಾನು ಕೆಪಿಎಸ್ ಪ್ರೌಢಶಾಲೆ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ತಯಾರಿಸುವ ಮಾದರಿಯು ಚಂದ್ರಯಾನ 3. ಇದನ್ನು ತಯಾರಿಸಲು ನಾವು ಬಳಸಿರುವ ಸಾಮಗ್ರಿಗಳು ಕಾರ್ಡ್ ಶೀಟ್, LED ಸ್ಟ್ರಿಪ್ಸ್, ಬ್ಯಾಟರಿ, ಸಿರಿಂಜ್ ಹಾಗೂ ತಂತಿಗಳು. ಸಿರಿಂಜ್ ಅನ್ನು ಪ್ರೆಸ್ ಮಾಡಿದಾಗ ನೀರಿನ ಒತ್ತಡದಿಂದ ರಾಕೆಟ್ ಮೇಲಕ್ಕೆ ಏರುತ್ತದೆ. ಆದರೆ ಚಂದ್ರಯಾನ ಅಥವಾ ಉಪಗ್ರಹ ಉಡಾವಣೆಯಲ್ಲಿ ನಿಷ್ಕಾಸ ಅನಿಲಗಳ ಹೊರಸೂಸುವಿಕೆಯ ತಳ್ಳುವಿಕೆಯಿಂದ ರಾಕೆಟ್ ಮೇಲಕ್ಕೆ ಹಾರುತ್ತದೆ. ಇದನ್ನು ನ್ಯೂಟನ್ನಿನ 3ನೇ ನಿಯಮವನ್ನು ವಿವರಿಸಲು ಬಳಸಬಹುದು. ಧನ್ಯವಾದಗಳು. ನಾನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಿರುವತ್ತಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಮಾನವನ ಹೃದಯದ ಬಗ್ಗೆ ಹೇಳುತ್ತಿದ್ದೇನೆ. ಮಾನವನ ಹೃದಯವು ಅವನ ಎಡಗೈ ಮುಷ್ಟಿಯಷ್ಟಿದ್ದು ಸ್ವಲ್ಪ ಎಡಭಾಗದಲ್ಲಿ ಚಾಚಿಕೊಂಡಿದೆ. ಮಾನವನ ಹೃದಯದಲ್ಲಿ 4 ಕೋಣೆಗಳಿವೆ: ಬಲಹೃತ್ಕರ್ಣ ಮತ್ತು ಎಡಹೃತ್ಕರ್ಣ, ಬಲಹೃತ್ಕುಕ್ಷಿ ಮತ್ತು ಎಡಹೃತ್ಕುಕ್ಷಿ. ಮಾನವನ ಹೃದಯದಲ್ಲಿ ಶುದ್ಧ ರಕ್ತವು ಶ್ವಾಸಕೋಶಗಳಿಂದ ದೇಹದ ಎಲ್ಲ ಭಾಗಗಳಿಗೆ ಹೋಗುತ್ತದೆ. ಮಾನವನ ಶುದ್ಧ ರಕ್ತವು ದೇಹದ ಶ್ವಾಸಕೋಶದಿಂದ ದೇಹದ ಎಲ್ಲ ಭಾಗಗಳಿಗೆ ಹೋಗುತ್ತದೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸೌಜನ್ಯ ನಾಗೇಂದ್ರ ಹರಿಜನ್. ಇವತ್ತು ನಾನು ಮಾಡಿದ ಮಾದರಿಯ ಹೆಸರು ವಾಯು ಮಾಲಿನ್ಯ. ವಾಯು ಮಾಲಿನ್ಯ ಪ್ರಮುಖ ಕಾರ್ಯಕ್ಷೇತ್ರವೆಂದರೆ ಕಾರ್ಖಾನೆಗಳ ಚಿಮಣಿಯಿಂದ ಹೊರಗೆ ಬರುತ್ತಿರುವ ಹೊಗೆಯನ್ನು ನಾವು ಕಾಣಬಹುದು. ವಾಯು ಮಾಲಿನ್ಯವನ್ನು ತಡೆಗಟ್ಟಲು ನಾವು ಚಿಮಣಿಯನ್ನು ಎತ್ತರದಲ್ಲಿ ನಿರ್ಮಿಸಬೇಕು ಮತ್ತು ಮರಗಿಡಗಳನ್ನು ಹೆಚ್ಚಾಗಿ ಬೆಳೆಸಬೇಕು.
ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಪ್ರತೀಕ್ಷಾ ಪ್ರಶಾಂತ್ ಮಿರಾಶಿ. ನಾನು ತಯಾರಿಸಿರುವ ಮಾದರಿ ವಿಸರ್ಜನಾಂಗ ವ್ಯೂಹ. ಇದರ ಭಾಗಗಳು ಮೂತ್ರಜನಕಾಂಗ, ಮೂತ್ರನಾಳ, ಮೂತ್ರಕೋಶ, ಯುರಿತ್ರ, ಮೂತ್ರದ್ವಾರ, ಯುರಿಕಾಮ್ಲಗಳು, ಲವಣ ಮತ್ತು ನೀರು ಮೂತ್ರಜನಕಾಂಗದ ಮೂಲಕ ಮೂತ್ರನಾಳಕ್ಕೆ ತಲುಪಿ ಮೂತ್ರಕೋಶದಿಂದ ಮೂತ್ರದ್ವಾರದ ಮೂಲಕ ನಾನು ಕೆಪಿಎಸ್ ಪ್ರೌಢಶಾಲಾ ಕಿರುವತ್ತಿಯಲ್ಲಿ ಓದುತ್ತಿದ್ದೇನೆ. ನಾನು ಬಳಸುತ್ತಿರುವ ಹೈಡ್ರಾಲಿಕ್ ಕತ್ತರಿಸುವಿಕೆ ಯಂತ್ರ. ನಾನು ಇದನ್ನು ಬಳಸುವ ಸಾಮಗ್ರಿಗಳು ಸಿರಿಂಜರ್, ಸಲೈನ್ ಪೈಪು, ಬಾಟಲಿಯ ಮುಚ್ಚಳ, ರಟ್ ಕಾರ್ಡ್ಬೋರ್ಡ್. ಇದನ್ನು ಬಳಸಿ ಗುಲಾಬ್ ಜಾಮೂನ್ಗಳನ್ನು ಬಳಸಿಕೊಂಡು ಅಡುಗೆ ಮನೆಯಲ್ಲಿ ಸುಲಭವಾಗಿ ಬಳಸಲು ಸಾಧ್ಯವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೈರವಿ ರಾಜಾರಾಮ್ ಯಾದವ್. ನಾನು ಕೆಪಿಎಸ್ ಪ್ರೌಢಶಾಲೆಯ 28ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ತಯಾರಿಸಿದ ಮಾದರಿಯ ಹೆಸರು ಜಲಚಕ್ರ. ಇದನ್ನು ತಯಾರಿಸಲು ಬಳಸಿದ ವಸ್ತುಗಳು ಥರ್ಮಾಕೋಲ್, ಬ್ಯಾಟರಿ, ವಾಟರ್ ಪಂಪ್ ಇತ್ಯಾದಿಗಳನ್ನು ಬಳಸಿದ್ದೇನೆ. ಕೆರೆ, ಸಮುದ್ರ, ಸರೋವರದಿಂದ ನೀರು ಮಳೆಯಾಗಿ ಆವಿಯಾಗುವುದನ್ನು ನೀವು ನೋಡಬಹುದು. ಆ ಮೋಡಕ್ಕೆ ತಂಪು ತಗುಲಿದಾಗ ಅದು ಮಳೆಯ ರೂಪದಲ್ಲಿ ಬರುವುದನ್ನು ನೀವು ಗಮನಿಸಬಹುದು. ಈ ನೀರು ನದಿಗಳ ಮೂಲಕ ಪುನಃ ಸಮುದ್ರವನ್ನು ಸೇರುತ್ತದೆ. ಧನ್ಯವಾದಗಳು. ಇದನ್ನು ಜಲಚಕ್ರ ಎಂದು ಕರೆಯುತ್ತಾರೆ. ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಸುಬ್ರಹ್ಮಣ್ಯ. ನಾನು ಕೆಪಿಎಸ್ ಕಿರುವತ್ತಿಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ತಯಾರಿಸುತ್ತಿರುವ ಮಾದರಿಯ ಹೆಸರು ವಿದ್ಯುತ್ ಯಂತ್ರ. ಸ್ವಿಚ್ ಮಾಡಿದಾಗ ಫ್ಯಾನ್ ತಿರುಗುತ್ತದೆ, ಮತ್ತೆ ಬ್ಯಾಟರಿ ಚಾರ್ಜ್ ಆಗುತ್ತದೆ, ಮತ್ತೆ ಬಟನ್ ಅನ್ನು ಒತ್ತಿದಾಗ ಲೈಟ್ ಆನ್ ಆಗುತ್ತದೆ, ಮತ್ತೆ ಗಾಳಿಯು ಬೀಸಿದಾಗ ಫ್ಯಾನ್ ತಿರುಗುತ್ತದೆ. ಇದರಿಂದ ಬೆಳೆಗಳಿಗೆ ಇಂಧನಗಳು ಉಳಿತಾಯವಾಗುತ್ತದೆ. ಧನ್ಯವಾದಗಳು. ಪಾಠಿ ಹೆಸರು ಮುರಪ್ಪ ಮೈನುದ್ದೀನ್ ಕಾಜಾ. ನಾವು ತಯಾರಿಸುವ ಮಾದರಿಯ ಹೆಸರು ನೀರಿನ ಶುದ್ಧೀಕರಣ ಘಟಕ. ರಟ್ಟಿನಿಂದ 4 ಮೆಟ್ಟಿಲುಗಳನ್ನು ತಯಾರಿಸಿದ್ದೇವೆ. ಅದರ ಮೇಲೆ ಪೇಪರ್ ಕಪ್ಗಳನ್ನು ಇಟ್ಟಿದ್ದೇವೆ. ಮೊದಲನೇ ಕಪ್ನಲ್ಲಿ ಕಲ್ಲನ್ನು ತುಂಬಿದ್ದೇವೆ, 2ನೇ ಕಪ್ನಲ್ಲಿ ಇದಿಲನ್ನು ತುಂಬಿದ್ದೇವೆ, 3ನೇ ಕಪ್ನಲ್ಲಿ ಮಣ್ಣಿನ ಕಲ್ಲನ್ನು ತುಂಬಿದ್ದೇವೆ, 4ನೇ ಕಪ್ನಲ್ಲಿ ಹತ್ತಿಯನ್ನು ತುಂಬಿದ್ದೇವೆ. ಎತ್ತರದ ಕಪ್ನಲ್ಲಿ ನೀರನ್ನು ಕಲುಷಿತ ನೀರನ್ನು ಎತ್ತರದ ಕಪ್ಗೆ ಸುರಿದಾಗ ಅದು ಇದ್ದಿಲಿನ ಕಪ್ನಲ್ಲಿ ಸ್ವಲ್ಪ ಮಟ್ಟಿಗೆ ಶುದ್ಧವಾಗಿ ಬರುತ್ತದೆ. ಇದ್ದಿಲಿನ ಕಪ್ನಲ್ಲಿ ಬಿದ್ದ ನೀರು ಮರಳಿನ ಕಲ್ಲಿನ ಕಪ್ನಲ್ಲಿ ಬೀಳುತ್ತದೆ. ಮರಳಿನ ಕಪ್ನಲ್ಲಿ ಬಿದ್ದ ನೀರು ಹತ್ತಿಯ ಕಪ್ಗೆ ಬೀಳುತ್ತದೆ. ಹತ್ತಿಯ ಕಪ್ನಿಂದ ಬಂದ ನೀರು ನಮಗೆ ಕುಡಿಯಲು ಯೋಗ್ಯವಾಗಿರುತ್ತದೆ. ಇದನ್ನು ನಾವು ಕೆಲಸಗಳಲ್ಲಿ, ಮನೆಗಳಲ್ಲಿ ಬಳಸಬಹುದು. ಧನ್ಯವಾದಗಳು. ಕೆಪಿಎಸ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾರಾಯಣ್ ಮಿರಾಶಿ. ಕೆಪಿಎಸ್ ಪ್ರೌಢಶಾಲಾ ಕಿರುವತ್ತಿ. ನಾನು ಮಾಡುತ್ತಿರುವುದು ಹೆಲೋ 3D ಗ್ರಾಮ್. ಇಲ್ಲಿ ಇದರಿಂದಾಗಿ ಇಲ್ಲಿ ಫೋನಿನ ಪ್ರತಿಬಿಂಬ ಬೀಳುತ್ತದೆ. ಇದರಿಂದಾಗಿ ನಮ್ಮ ಕೈಯು ಮತ್ತು ಕಣ್ಣನ್ನು ನೋವುದು ಕಡಿಮೆ ಆಗುತ್ತದೆ. ಇದರಿಂದ ನಾವು ಫೋನಿನ ಪ್ರತಿಬಿಂಬದಿಂದ ನೋಡಬಹುದು. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. ನನ್ನ ಹೆಸರು ಅಫ್ರಿದಿ ಚಪ್ಪರ್ಕರ್. ನಾನು ಕೆಪಿಎಸ್ ಶಾಲೆಯ ಪ್ರೌಢಶಾಲೆಯಿಂದ 8ನೇ ತರಗತಿ ಕಲಿಯುತ್ತಿದ್ದೇನೆ. ನಾನು ಮಾಡಿದ ಮಳೆಯ ಸೂಚನೆ ಇದೆ. ಮಳೆ ಬಿದ್ದಾಗ ಅದು ಅಲಾರಾಮ್ ಶಬ್ದ ಕೇಳುತ್ತದೆ. ಇದರಿಂದ ಆಗುವ ಪ್ರಯೋಜನ, ಹೊರಗಡೆ ಇರುವ ಬಟ್ಟೆಗಳು ಬಟ್ಟೆಗಳನ್ನು ತೆಗೆಯಬಹುದು. ಎಲ್ಲರಿಗೂ ಧನ್ಯವಾದಗಳು.
ಹೇಳ್ತೀನಿ. ನನ್ನ ಸಹಪಾಠಿಯ ಹೆಸರು ಸುಮಾ. ನಾನು ಇಂದು ಮಾಡಿರುವ ಮಾದರಿಯ ಹೆಸರು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಹೇಗೆ ಉಂಟಾಗುವುದು ಮತ್ತು ಭೂಮಿಯ ಒಳಗಿರುವ ಭಾಗಗಳು ಮತ್ತು ಋತುಮಾನ. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಅಮಾವಾಸ್ಯೆ ಉಂಟಾಗುತ್ತದೆ ಹಾಗೂ ಚಂದ್ರ ಮತ್ತು ಭೂಮಿಯ ನಡುವೆ ಸೂರ್ಯ ಬಂದಾಗ ಹುಣ್ಣಿಮೆ ಉಂಟಾಗುತ್ತದೆ. ಇದು ಸೂರ್ಯ ಮತ್ತು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಹೇಗೆ ಉಂಟಾಗುವುದು. ಇದು ಭೂಮಿ ಒಂದು ಜೀವಂತ ಗ್ರಹ. ಭೂಮಿಯ 3 ಬದಿಯಲ್ಲಿ ನೀರು ಆವರಿಸಿದೆ ಹಾಗೂ ಒಂದು ಬದಿಯಲ್ಲಿ ಭೂಭಾಗ ಹೊಂದಿದೆ. ಭೂಮಿಯ ಭಾಗಗಳು: ಮೊದಲನೆಯ ಭಾಗ ಒಳಗೋಳ, ಎರಡನೆಯ ಭಾಗ ಇದು, ಮೂರನೆಯ ಭಾಗ, ನಾಲ್ಕನೆಯ ಭಾಗ ಮೆಂಟಲ್ ಹಾಗೂ ಐದನೆಯ ಭಾಗ ಸಿಮಾನ್. ಇದು ಭೂಕವಚ. ಇದು ಋತುಮಾನ. ಸೂರ್ಯನ ವಿರುದ್ಧ ಭೂಮಿ ಬಂದಾಗ ಬೇಸಿಗೆಗಾಲ ಉಂಟಾಗುತ್ತದೆ. ಸೂರ್ಯನ ಸ್ವಲ್ಪ ಹಿಂಭಾಗದಲ್ಲಿ ಭೂಮಿಯು ಬಂದಾಗ ಚಳಿಗಾಲ ಉಂಟಾಗುತ್ತದೆ. ಸೂರ್ಯನ ಅರ್ಧ ಹಿಂಭಾಗದಲ್ಲಿ ಭೂಮಿಯು ಬಂದಾಗ ಮಳೆಗಾಲ ಉಂಟಾಗುತ್ತದೆ. ಇದನ್ನು ಋತುಮಾನ ಎನ್ನುವರು. ಧನ್ಯವಾದಗಳು. ಯಾರೋ ಗೊತ್ತಾಗ್ತಾರೆ ಅವರು ಮತ್ತಿಷ್ಟು ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶಕುಂತಲಾ ಮುಲ್ಗೊಂಡೆ. ನಾನು 8ನೇ ತರಗತಿಯಲ್ಲಿ KPS ಪ್ರೌಢಶಾಲೆ ಕಿರುವತ್ತಿಯಲ್ಲಿ ಓದುತ್ತಿದ್ದೇನೆ. ನಾವು ತಯಾರಿಸಿದ ಮಾದರಿಯ ಹೆಸರು ಬೆಳಕು ಸರಳ ರೇಖೆಯಲ್ಲಿ ಚಲಿಸಿದೆ. ಈ ಮಾದರಿಯನ್ನು ತಯಾರಿಸಲು ಬೇಕಾದ ಸಾಮಗ್ರಿಗಳು: ರೆಡ್ ಲೇಸರ್ ಲೈಟ್, ಒಂದು ಪದರದ ಮೇಲೆ ಟಾರ್ಚ್ ಅನ್ನು ಹಾಯಿಸಿದಾಗ ಅದು ಇನ್ನೊಂದು ಪದರದ ಮೇಲೆ ಬೀಳುತ್ತದೆ. ಆದ್ದರಿಂದ ಇದು ಸರಳ ರೇಖೆಯಲ್ಲಿ ಚಲಿಸಿದೆ ಎಂದು ಅರ್ಥ. ನನ್ನ ಹೆಸರು ಲಕ್ಷ್ಮೀ ನಾಗೇಂದ್ರ ನಾಯಕ್. KPS ಶಾಲೆಯಲ್ಲಿ ಓದುತ್ತಿದ್ದೇವೆ. 8ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ಬಳಸಿರುವ ಈ ಮಾದರಿಯನ್ನು ಮಾಡಲು ಬಳಸಿರುವ ವಸ್ತುಗಳು: ರೆಡ್ ಪ್ಲಾಸ್ಟಿಕ್ ಬಾಲ್, LED ಬಲ್ಬ್, ಪೇಂಟ್. ಈ ಮಾದರಿಯನ್ನು ಯಲ್ಲಿ ನಾವು ಭೂಮಿ ತನ್ನ ಅಕ್ಷದ ಸುತ್ತುವುದನ್ನು ಕಾಣಬಹುದು. ಭೂಮಿ ಒಂದು ಸುತ್ತಲು 24 ಗಂಟೆ ತೆಗೆದುಕೊಳ್ಳುತ್ತದೆ. ಇದರಲ್ಲಿ 12 ಗಂಟೆ ಹಗಲು, 12 ಗಂಟೆ ರಾತ್ರಿ. ಸೂರ್ಯ ಭೂಮಿ ಮೇಲೆ ಬೆಳಕನ್ನು ಬೆಳೆಸುತ್ತದೆ. ಹಗಲು ಉಂಟಾಗುತ್ತದೆ. ಭೂಮಿ ಅರ್ಧ ಭಾಗದಲ್ಲಿ ಅದೇ ಸಮಯದಲ್ಲಿ ರಾತ್ರಿ ಉಂಟಾಗುತ್ತದೆ. ಈ ಮಾದರಿ ನಾವು ಹಗಲು ರಾತ್ರಿ ಆಗುವ ವಿದ್ಯಮಾನ ಸುಲಭವಾಗಿ ತಿಳಿದುಕೊಳ್ಳಬಹುದು. ಧನ್ಯವಾದಗಳು. ನಮಸ್ಕಾರಗಳು. ನನ್ನ ಹೆಸರು ಜನಾಬೈನೋಲು ಜೋರೆ. ನಾನು KPS ಪ್ರೌಢಶಾಲೆಯ ಕಿರುವತ್ತಿಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನಿಮಗೆ ಜಾತ್ರೆಯಲ್ಲಿ ಸಿಗುವ ಆಟಿಕೆಯ ಮೂಲಕ ಶಬ್ದ ತರಂಗದ ಪ್ರಸಾರದ ವಿಧವನ್ನು ತಿಳಿಸುತ್ತಿದ್ದೇನೆ. ಶಬ್ದ ತರಂಗವು ನೀಲ ತರಂಗಗಳಾಗಿದ್ದು ಮಾಧ್ಯಮದ ಕಣಗಳು ಸಂಕೋಚನ ಮತ್ತು ವಿರಳನಗಳ ಮೂಲಕ ಶಬ್ದ ಪ್ರಸಾರವಾಗುತ್ತದೆ. ಹೆಸರು ರೇಣುಕಾ ಎಂಕರ್. ನಾನು KPS ಕಿರುವತ್ತಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ಈ ಮಾದರಿಯ ಹೆಸರು ಸೋಲಾರ್ ರೇಡಿಯೇಟರ್. ಇದು ಸೂರ್ಯನ ಬೆಳಕಿನಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದರ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಈ ಕಪ್ಪು ಫಲಕಗಳು ಸೂರ್ಯನ ಬೆಳಕನ್ನು ಹೀರಿಕೊಂಡು ಉಷ್ಣತೆಯನ್ನು ಬಿಡುಗಡೆ ಮಾಡುತ್ತವೆ. ಇದರಿಂದ ಇದು ತಿರುಗಲು ಪ್ರಾರಂಭಿಸುತ್ತದೆ. ಇದರಿಂದ ನಾವು ಬಹಳಷ್ಟು ಕೆಲಸಗಳನ್ನು ನಿರ್ವಹಿಸಬಹುದು. ಧನ್ಯವಾದಗಳು.
KPS Kirvati School 7th Standard. My model is human heart. A large vein called vena cava brings oxygen poor blood from the other parts of the body to the right atrium. From the right atrium, it goes into the right ventricle. From the right ventricle, it goes to the pulmonary artery to the lungs. The pulmonary vein brings oxygen-rich blood to the left atrium. It goes into left ventricle and then to the aorta. To the other parts of the body. Thank you. My name is Arhan, class 7th. My model is solar eclipse. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ವಾಹಕ ಮತ್ತು ಅವಾಹಕವನ್ನು ಪರೀಕ್ಷಿಸುತ್ತಿದ್ದೇನೆ. ಈಗ ಚಮಚವನ್ನು ಹಾಕಿದ್ದೇನೆ. ಇದು ವಿದ್ಯುತ್ತನ್ನು ಹರಿಯುತ್ತದೆ, ಆದ್ದರಿಂದ ಬಲ್ಬ್ ಹೊಳೆಯುತ್ತದೆ. ಈಗ ಪೇಪರ್ ಅನ್ನು ಹಾಕಿದ್ದೇನೆ. ಇದು ವಿದ್ಯುತ್ತನ್ನು ಹರಿಯುವುದಿಲ್ಲ, ಆದ್ದರಿಂದ ಬಲ್ಬ್ ಹೊಳೆಯುವುದಿಲ್ಲ. ಪೇಪರ್ ಒಂದು ಅಲ್ವಾ? ಚಮಚ ವಾಹಕ. ವೆರಿ ಗುಡ್. I am Mega, class 7th. Electric circuit. Components of electric circuit: bulb, switch, cell holder, and connecting wire. Thank you. Hi, my name is Yash and I am explain water filter, waste water to stone, stone to charcoal, charcoal to sand, sand to cotton, cotton to fresh water. And this is it. ತಂತು ಬೇರಿನ ವ್ಯವಸ್ಥೆ. ಪ್ರಧಾನ ಕೇಂದ್ರ ಬೇರು ಕಾಣುವುದಿಲ್ಲ, ಅದರ ಬದಲು ಕಾಂಡದ ಬುಡದಿಂದ ಹೊರಹೊಮ್ಮುವ ಸಮಾನ ಗಾತ್ರದ ಅನೇಕ ಬೇರುಗಳಿರುತ್ತವೆ ಮತ್ತು ಏಕದಳ ಧಾನ್ಯ ಕಂಡುಬರುತ್ತದೆ. ಮಧ್ಯದಲ್ಲಿರುವ ಪ್ರಧಾನ ಬೇರು ನೇರವಾಗಿ ಬೆಳೆಯುತ್ತದೆ ಮತ್ತು ಸಣ್ಣ ಪಾರ್ಶ್ವ ಬೇರುಗಳು ಪ್ರಧಾನ ಬೇರಿನ ಎರಡು ಬದಿಗಳಲ್ಲಿ ಬೆಳೆಯುತ್ತದೆ ಮತ್ತು ದ್ವಿದಳ ಧಾನ್ಯದಲ್ಲಿ ಕಂಡುಬರುತ್ತದೆ. I am Sheetal, 6th standard. Reticulate. This leaf has reticulate venation. The veins and veinlets are arranged in a web-like pattern all over the leaf, and this reticulate venation can be seen in dicot. I am Marpita. This leaf has a parallel venation. The veins and veinlets are arranged. The leaf parallel all over the leaf, and this parallel venation can be seen in monocots. ನನ್ನ ಹೆಸರು ಚೈತ್ರರಶ್ಮಿ ಕಿತ್ತೂರ್ಕರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಮಾದರಿ ಮಾನವನ ವಿಸರ್ಜನಾಂಗ ಇವು. ದೇಹದಲ್ಲಿ ತ್ಯಾಜ್ಯ ಮತ್ತು ಉತ್ಪನ್ನಗಳನ್ನು ಹರಿಸಲು ಹೊರಹಾಕಲು ವಿಸರ್ಜನೆ ಎನ್ನುವರು. ಮಾನವನ ವಿಸರ್ಜನಾಂಗ ಇವ ಮೂತ್ರಜನಕಾಂಗಗಳು, ಮೂತ್ರನಾಳಗಳು, ಒಂದು ಮೂತ್ರಕೋಶ ಮತ್ತು ಯೂರಿತ್ರ, ಆಮೇಲೆ ಮೂತ್ರದ್ವಾರ ಒಳಗೊಂಡಿರುತ್ತದೆ. ಮೂತ್ರದಲ್ಲಿ 95% ನೀರಿರುತ್ತದೆ, 2.5% ಯೂರಿಯಾ ಮತ್ತು 2.5% ಇತರ ತ್ಯಾಜ್ಯಗಳಿರುತ್ತದೆ. ನನ್ನ ಹೆಸರು ಮಿಥುನ್ ಮಹೇಶ್ ಚಿಕಲ್ಕರ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸ್ವತಂತ್ರವಾಗಿ ತೂಗಿಬಿಟ್ಟ ಕಾಂತ ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿಯೇ ವಿಶ್ರಾಂತ ಸ್ಥಿತಿ ಪಡೆದುಕೊಳ್ಳುತ್ತದೆ. ಅಬು ಕತ್ರೋಡ್, 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕಾಂತದ ಧ್ರುವಗಳ ಕಡೆಗೆ ಕಾಂತೀಯ ಬಲವು ಹೆಚ್ಚಾಗಿರುತ್ತದೆ. ಇದೆಲ್ಲ ಮಸಂತ ಮಜಾ. ಕಾಂತೀಯ ವಿಜಾತಿಯ ಧ್ರುವಗಳನ್ನು ಆಕರ್ಷಿಸುತ್ತವೆ, ಕಾಂತೀಯ ಸಜಾತಿಯ ಧ್ರುವಗಳನ್ನು ವಿಕರ್ಷಿಸುತ್ತವೆ. ನನ್ನ ಹೆಸರು ಜಯಂತ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನಿಮಗೆ ಇವತ್ತು ಸೂಕ್ಷ್ಮದರ್ಶಕದ ಭಾಗಗಳನ್ನು ತಿಳಿಸಿಕೊಡುತ್ತೇನೆ. ಇದು ನೇತ್ರಕ,
ಇದು ಸಾಮಾನ್ಯ ಹೊಂದಾಣಿಕೆ ತಿರುಗಣಿ, ಇದು ನಿರ್ದಿಷ್ಟ ಹೊಂದಾಣಿಕೆ ತಿರುಗಣಿ, ಇದು ವೇದಿಕೆ, ಇದು ವಸ್ತು ಮಸೂರ, ಇದು ದರ್ಪಣ, ಇದು ಬೇಸ್.